ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕರ್ನಾಟಕದಲ್ಲಿ ನೇಮಕಾತಿ ಶುರು ಮಾಡಿದಂತಾನೆ ಹೇಳ್ಬೋದು. ಈಗ ಆಲ್ರೆಡಿ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ 4,000ಕ್ಕಿಂತ ಹೆಚ್ಚಿನ ಹುದ್ದೆಗಳದ್ದು ನೇಮಕಾತಿ ಆಗೈತಿ. ಇದಾದ ನಂತರ KSRP ಆಗಿರ್ಬೋದು, ಅದೇ ರೀತಿ CRDR ಇವು ಸದ್ಯಕ್ಕೆ ಈಗ ನೇಮಕಾತಿಯು ಕೂಡ ಇನ್ನೊಂದು 15ರಿಂದ 20 ದಿನದಲ್ಲಿ ಹಾಕವ. ಇದಾದ ಮೇಲೆ ನೆಕ್ಸ್ಟ್ ರೀ, ಇದಕ್ಕಿಂತ ಮೊದಲ ರೀ PA 500 ಹುದ್ದೆಗಳದ ಕಾಲ ಆಗ್ತದ್ರಿ. ಇದ್ರ ಜೊತೆಗೆ ನೆಕ್ಸ್ಟ್ ಮಂತ್ ಮತ್ತೆ ಶಿಕ್ಷಕರ ನೇಮಕಾತಿ ಕೂಡ ಆಗುತ್ತಾ. ಸೊ ಅದಕ್ಕಾಗಿ ಈ ಎಲ್ಲಾ ಹುದ್ದೆಗಳಿಗೆ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಯಾವೆಲ್ಲ ದಾಖಲಾತಿಗಳು ಬೇಕಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಅದಕ್ಕೂ ಮೊದಲು ಪೊಲೀಸ್ ಕಾನ್ಸ್ಟೇಬಲ್, PC, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸ್ತಾರೆ. ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಇದ್ರ ಜೊತೆಗೆ ನಿಮಗೆ SDA, FDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಐತನ ಕೇವಲ 250 ರೂಪಾಯಿಗೆ ಈ ಎರಡು ನೋಟ್ಸ್ ನ ಕಳಿಸಲಾಗ್ತದ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಂದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದ್ರೂ PC, PSI, SDA, FDA ಮತ್ತು ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದ ಸ್ಟಡಿಯನ್ನ ಏನಾದ್ರೂ ಮಾಡ್ತಾ ಇದ್ರ ಈ ಸಿಲೆಬಸ್ ಅಲ್ಲಿರೋ ನೋಟ್ಸ್ ತುಂಬಾ ಉಪಯುಕ್ತ. ಇದ್ರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ರೀ, ಕಾನ್ಸ್ಟೇಬಲ್ದು ಓಲ್ಡ್ ಕ್ವಶನ್ ಪೇಪರ್ ಕಳಿಸ್ತದೆ. SDA ಅದು, VA ಅದು, FDA ಅದು ಕೂಡ ಓಲ್ಡ್ ಕ್ವಶನ್ ಪೇಪರ್ ಅವೈಲೇಬಲ್ ಇರ್ತಾವ. ಅದ್ರ ಜೊತೆಗೆ 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಕೂಡ ಇರ್ತಾವ್ರಿ. ಇವು ನಿಮಗೆ ಬೇಸಿಕ್ ಮಟ್ಟದಲ್ಲಿ 6 to 10 ನೋಟ್ಸ್ ಯೂಸ್ ಆಗ್ತಾವ. ಇದನ್ನ ಓದಿ ನೆಕ್ಸ್ಟ್ ಸಿಲೆಬಸ್ ನೋಟ್ಸ್ ಅನ್ನ ಓದಿದ್ರೆ ಆರಾಮಾಗಿ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಕೋಬಹುದು. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಟಾಪಿಕ್ ಗೆ ಬರೋದಾದ್ರೆ, ಸ್ನೇಹಿತರೆ ಇವಾಗ ಆಲ್ರೆಡಿ ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ ಏನಿದೆಲ್ಲ ನೇಮಕಾತಿ ಆಗೈತ್ರಿ. ಹೌದಲ್ಲ, ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮತ್ತೆ ಬೇರೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರ ಯಾವೆಲ್ಲ ದಾಖಲಾತಿಗಳು ಬೇಕು. ನಾಳೆ ಯಂತ್ರ ಅರ್ಜಿ ಅಂದ್ರೆ 8/6/2026ರಿಂದ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಪ್ರಾರಂಭ ಆಗ್ತದ. ಹಾಗಿದ್ರೆ ಯಾವೆಲ್ಲ ದಾಖಲಾತಿಗಳ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ನಾವು ತೆಗೆದುಕೊಂಡು ಹೋಗ್ಬೇಕಾ. ಸ್ನೇಹಿತರೆ, ನೀವು ಯಾವುದೇ ಒಂದು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ನಮ್ದೊಂದು ಗ್ರೂಪ್ ಕೊಟ್ಟಿರಿ ಕೆಳಗಡೆ, ಪೊಲೀಸ್ ಕಾನ್ಸ್ಟೇಬಲ್ ಅರ್ಜಿ ಅಂತ. ಅದು ಎಲ್ಲಾ ಹುದ್ದೆಗಳಿಗೂ ಕೂಡ ಅಲ್ಲಿ ಆ ಗ್ರೂಪಿಗೆ ನೀವು ಜಾಯಿನ್ ಆದ್ರ ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತೆ ಅದೇ ರೀತಿ ಎಷ್ಟು ಫೀಸ್ ಐತಿ ಎಲ್ಲ ಕೂಡ ಅಲ್ಲಿ ತಿಳಿಸಲಾಗ್ತದ. ಆ ಗ್ರೂಪಿಗೆ ಜಾಯಿನ್ ಆಗ್ರಿ, ಎಲ್ಲ ಮಾಹಿತಿ ಕೂಡ ನಿಮ್ಗೆ ಸಿಗ್ತದ. ಮತ್ತೆ ಅದೇ ರೀತಿ ನಾವೇ ಕೂಡ ಅರ್ಜಿಯನ್ನ ಕೂಡ ಸಲ್ಲಿಸ್ಕೊಡ್ತೀವಿ. ಬನ್ನಿ ಸ್ನೇಹಿತರೆ, ಮೊದಲಿಗೆ ಯಾವೆಲ್ಲ ಅರ್ಜಿ ಸಲ್ಲಿಸಬೇಕಂದ್ರ ದಾಖಲಾತಿ ಬೇಕಂತ ನೋಡೋಣ. ಇದು ಇಂಪಾರ್ಟೆಂಟ್ ಇರುತ್ತಾ, ಸ್ಕಿಪ್ ಮಾಡಿದಾಗ ಕೊನೆಯವರೆಗೆ ನೋಡಿ. ಸ್ಕಿಪ್ ಮಾಡಿದ್ರೆ ಒಂದೊಂದು ದಾಖಲಾತಿ ನಿಮ್ ಕಡೆ ಮಿಸ್ ಆಗ್ಬೋದು. ಓಕೆ, ಮೊದಲಿಗೆ ರೀ SSLC ಮಾರ್ಕ್ಸ್ ಕಾರ್ಡ್, 10th ಮಾರ್ಕ್ಸ್ ಕಾರ್ಡ್ ಆಯ್ತು. ಇದನ್ನ ಹಿಡ್ಕೊಂಡು ನೆಕ್ಸ್ಟ್ ಆಧಾರ್ ಕಾರ್ಡ್. ಇದು ಆಧಾರ್ ಕಾರ್ಡ್ ಏನೈತಲ್ರಿ, SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ನೇಮ್ ಇರುತ್ತಲ್ಲ ಅದೇ ರೀತಿ ಆಧಾರ್ ಕಾರ್ಡ್ ಆಗ್ಲಿ ಮತ್ತೆ ಇನ್ಯಾವುದೇ ನಿಮ್ದು ದಾಖಲಾತಿಗಳು ಏನದಲ್ಲ ಎಲ್ಲಾ ದಾಖಲಾತಿ ಒಳಗ ಇದೇ ರೀತಿ ನೇಮ್ ಇರ್ಬೇಕ. ಈಗ ಎಕ್ಸಾಂಪಲ್ ನೋಡ್ರಿ, ನಿಮ್ಮ ಹೆಸರ ಶಿವ್ ಅಂತ ಐತಿ, ನಿಮ್ಮಪ್ಪನ ಹೆಸರ ವಿಠಲ್ ಅಂತ ಐತಿ, ನಿಮ್ಮ ಅಡ್ಡ ಹೆಸರ ಸಿರಗುಂಪಿ ಅಂತ ಐತಿ. ಕೆಲವೊಂದ್ಸಾರಿ ನೀವ್ ಏನ್ ಮಾಡಿರ್ತಿ, ಶಿವು ಫಿ ಸಿರಗುಂಪಿ ಅಂತ ಮಾಡ್ಸಿರ್ತೀರಿ. ಒಂದೊಂದ್ ಕಡೆ ಏನ್ ಮಾಡಿರ್ತೀರಿ, ಶಿವು ಫಿ ಸಿರಗುಂಪಿ ಈ ರೀತಿ ಮಾಡ್ಸಿರ್ತೀರಿ. ಸೊ ಅದಕ್ಕಾಗಿ ನಿಮ್ದು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ನೇಮ್ ಐತಿ ಅದು ನಿಮ್ದು ಶಿವು ಫಿ ಸಿರಗುಂಪಿ ಅಂತಂದ್ರ ಅದೇ ರೀತಿ ನೀವು ಎಲ್ಲಾ ದಾಖಲಾತಿ ಒಳಗ ಮಾಡ್ಸೊಂದಿರ್ಬೇಕು ಆಯ್ತು. ಸೊ ಅದಕ್ಕಾಗಿ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ನೇಮ್ ಇರುತ್ತಲ್ಲ ಅದೇ ರೀತಿ ಆಧಾರ್ ಕಾರ್ಡ್ ಅಲ್ಲಿ ಕೂಡ ನೇಮ್ ಇರಬೇಕು. ಬಟ್ ಇಲ್ಲಿ ನಿಮ್ದು ಕಾಸ್ಟ್ ಇನ್ಕಮ್ ಅಲ್ಲಿ ಏನ್ ಬಂದಿರುತ್ತಪ್ಪ ಅಂದ್ರೆ ನಿಮ್ ತಂದೆ ಹೆಸರು ನೀವು ಎಷ್ಟ ಕೊಟ್ಟರು ಕೂಡ ತಂದೆ ಹೆಸರು ಪೂರ್ತಿ ಬಂದಿರ್ತದ ಆಯ್ತು. ಓಕೆ, ಅದು ಕನ್ನಡದಾಗ ಇರುತ್ತ ಬಂದಿರ್ತದ. ಈಗ ನಾ ಏನೇನೆಲ್ಲ ಹೇಳಿದೆ, SSLC ಮಾರ್ಕ್ಸ್ ಕಾರ್ಡ್ ರೀ, ಮತ್ತೆ ಆಧಾರ್ ಕಾರ್ಡ್, ನೆಕ್ಸ್ಟ್ ರೀ ಕಾಸ್ಟ್ ಇನ್ಕಮ್, ಜಾತಿ ಆದಾಯ ಪ್ರಮಾಣ ಪತ್ರ. ಓಕೆ, ಕಾಸ್ಟ್ ಇನ್ಕಮ್ ಇದರಲ್ಲಿ ಏನಿರುತ್ತಪ್ಪ ಅಂದ್ರೆ SC ST ಗೆ ಮೊನ್ನೆ ಏನಿದು ಆಯ್ತಲ್ಲ ಅದು ಕೂಡ ಬೇಕ್ರಿ.
ಈಗ ಮೊನ್ನೆ ತಾನೇ ರೋಸ್ಟರ್ ಬಿಂದು ರೆಡಿ ಆಯ್ತು, ಅದರಲ್ಲಿ ಹೊಸದಾಗಿ ಈಗ ಕಾಸ್ಟ್ ಇನ್ಕಮ್ ಅನ್ನ ನೀವು ಮಾಡ್ಸೋಬೇಕೈತಿ. ನೀವು ಕೂಡ ಅದನ್ನ ಹೊಸದಾಗಿ ಕಾಸ್ಟ್ ಇನ್ಕಮ್ ಅನ್ನ ಮಾಡ್ಸೊಂದು ಅರ್ಜಿನ ಸಲ್ಲಿಸ್ರಿ. ಯಾಕಂದ್ರೆ ನಿಮ್ದು ಯಾವ ವರ್ಗದಲ್ಲಿ ಬರುತ್ತಂತೇಳಿ ಸ್ವಲ್ಪ ಅಲ್ಲಿ ಗೊಂದಲ ಆಗ್ತದೆ. ಸೊ ಅದಕ್ಕಾಗಿ ನಿಮ್ದು ಕಾಸ್ಟ್ ಇನ್ಕಮ್ ಅನ್ನ ಮಾಡಿಸ್ಕೊಂಡು ಆದ್ಮೇಲೆ ಅರ್ಜಿನ ಸಲ್ಲಿಸ್ರಿ. ಇಲ್ಲಿ ಕಾಸ್ಟ್ ಇನ್ಕಮ್ ಇಂಪಾರ್ಟೆಂಟ್ ಇರತ್ರಿ. ಯಾಕಪ್ಪ ಅಂತ ಹೇಳ್ತೀನಿ ಕೇಳ್ರಿ. ನೀವೊಂದು ಯಾವುದೇ ಒಂದು ವರ್ಗದ ಅಭ್ಯರ್ಥಿ ಆಗಿರ್ಲಿ, 2A ಇರ್ಲಿ 2B ಇರ್ಲಿ, ಇದೊಂದು ನೆನಪಿರ್ಲಿ, ನೀವು ಯಾವುದೇ ಕ್ಯಾಟಗರಿ 2B SC ST ಏನೇ ಇರ್ಲಿ, ನಿಮ್ ಮನೆಯಲ್ಲಿ ಏನಾದ್ರು ಗೌರ್ಮೆಂಟ್ ಜಾಬ್ ಇದ್ದು 60,000ಕ್ಕಿಂತ ಹೆಚ್ಚಿನ ವೇತನ ಅಥವಾ 50,000ಕ್ಕಿಂತ ಹೆಚ್ಚಿನ ವೇತನ ನಿಮ್ ತಂದೆ ತಾಯಿ ಆಗ್ಲಿ ಪಡಿತಿದ್ರಪ್ಪ ಅಂದ್ರ ನೀವು ಯಾವುದೇ ಕ್ಯಾಟಗರಿ ಇದ್ರೂ ಕೂಡ ಜನರಲ್ ಕ್ಯಾಟಗರಿಯಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದ. ಯಾಕಂದ್ರೆ ನಿಮ್ಗೆ ಕಾಸ್ಟ್ ಇನ್ಕಮ್ ಬರಂಗಿಲ್ಲ. ಏನಾದ್ರೂ ಲಪಡ ಮಾಡಿ ತಗ್ಸಿದ್ರಪ್ಪ ಅಂದ್ರೆ ವೆರಿಫಿಕೇಶನ್ ದಾಗ ಫೇಲ್ ಆದ್ರಪ್ಪ ಅಂದ್ರ ನಿಮ್ದೊಂದು ರೆಡ್ ಇಂಕ್ ಇದ್ದಂಗ ರೆಡ್ ಮಾರ್ಕ್ ಇಲ್ಲಿ ಮಾರ್ಕ್ ಮಾಡಿ ಕಳಿಸ್ತಾರ. ಯಾವುದೇ ನೇಮಕಾತಿಗೆ ನೀವು ಅರ್ಹತೆಯನ್ನ ಪಡೆಯಂಗಿಲ್ಲ ಅನ್ನುವ ರೀತಿಯಲ್ಲಿ ಬರುತ್ತಾ. ಓಕೆ, ಈಗ ಕಾಸ್ಟ್ ಇನ್ಕಮ್ ಏನೈತಲ್ರಿ, ಇಲ್ಲಿ ಮೀಸಲಾತಿಯನ್ನ ಪಡಿಬೇಕಾದ್ರೆ ಬಹಳ ಉಪಯುಕ್ತ ಆಗಿರ್ತದ. ಕೆಲವೊಂದ್ ಸಾರಿ ನೋಡ್ರಿ, ಫಸ್ಟ್ ಗೆ ಏನೈತಿ ರೋಸ್ಟರ್ದಾಗ ಏನ್ ಮಾಡ್ತಾರಪ್ಪ ಅಂದ್ರ ಜನರಲ್ ಕ್ಯಾಟಗರಿ ಅಂದ್ರ ಅದರ್ಸ್ ಒಳಗ ಕುಂದ್ರಸಾಕ ನೋಡ್ತಾರ. ಅದ್ ಆಗ್ಲಿಲ್ಲಪ್ಪ ಅಂದ್ರ ಮತ್ತೆ ನಿಮ್ದು ಕನ್ನಡ ಮಾಧ್ಯಮ ಗ್ರಾಮೀಣ ತೆಗೆದುಕೊಳ್ತಾರ, ಅದ್ರಾಗ ಸೆಲೆಕ್ಷನ್ ಆಗತ್ತನ್ನ ನೋಡ್ತಾರ. ಅದ್ ಆದ್ಮೇಲೆ ಮತ್ತೆ ನಿಮಗೆ ಕ್ಯಾಟಗರಿ ಒಳಗ ನೋಡ್ತಾರ. ಕ್ಯಾಟಗರಿ ಒಳಗ 2A 2B ಥರ್ಡ್ B ಆಗಿರ್ಬೋದು, ಅದೇ ರೀತಿ SC ST ಆಗಿರ್ಬೋದು, ಅದೇ ರೀತಿ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳ ಅದಿರನ ಅಂತೇಳಿ ನೋಡ್ಕೊಂಡು ಆ ಕ್ಯಾಟಗರಿ ಒಳಗ ಕುಂದಿರ್ಸ್ತಾರ. ಪ್ಲಸ್ ಆ ಕ್ಯಾಟಗರಿ ಒಳಗ ನಿಮ್ದು ಏನಾದ್ರು PDP ಇತ್ತಂದ್ರ PDP ಒಳಗ ಕೂಡ ಕುಂದಿರ್ಸ್ತಾರ. ಇಲ್ಲಪ್ಪ ಅಂಗವಿಕಲ ಇದ್ರೆ ಅಂಗವಿಕಲ, ಅಥವಾ ಮಾಜಿ ಸೈನಿಕ ಇದ್ರೆ ಮಾಜಿ ಸೈನಿಕ, ಈ ರೀತಿ ನಿಮ್ದು ರೋಸ್ಟರ್ ಬಿಂದುವನ್ನ ರೋಸ್ಟರ್ ಪ್ರಕಾರವಾಗಿ ನಿಮ್ದು ಸೆಲೆಕ್ಷನ್ ನ ಮಾಡ್ತಾರ. ಸೊ ಅದಕ್ಕಾಗಿ ಕಾಸ್ಟ್ ಇನ್ಕಮ್ ಎಷ್ಟೇ ಇರ್ಲಿ, ಈಗ ಸದ್ಯಕ್ಕೆ ಒಂದು 200 300 ಅಥವಾ ಕೆಲವೊಂದ್ ಸೈಡ್ 400 ಮಟನು ಕೂಡ ತೆಗೆದುಕೊಳ್ತಾರ. ಹೆಚ್ಚು 300 ರೂಪಾಯಿ ತೆಗೆದುಕೊಳ್ತಾರ ಕಾಸ್ಟ್ ಇನ್ಕಮ್ ತೆಗೆಸ್ಕೊಡ್ಬೇಕಂದ್ರ. ಆ 300 ರೂಪಾಯಿ ಕೊಟ್ಟು ನೀವು ಕಾಸ್ಟ್ ಇನ್ಕಮ್ ಅನ್ನ ತೆಗಸ್ರಿ. ಒಮ್ಮೆ ತೆಗ್ಸಿರಂದ್ರ ಕಾಸ್ಟ್ ಇನ್ಕಮ್ 5 ವರ್ಷ SC ST ಗೆ ಪರ್ಮನೆಂಟ್ ಇರುತ್ತ. ಇದು ಸ್ವಲ್ಪ ಏನಾದ್ರು ಚೇಂಜಸ್ ಆದ್ರೆ ಚೇಂಜ್ ಮಾಡ್ಕೋಬೇಕು SC ST ಅವರು ಕೂಡ. ಸೊ ಅದಕ್ಕಾಗಿ ಕಾಸ್ಟ್ ಇನ್ಕಮ್ ತುಂಬಾ ಉಪಯುಕ್ತ ಇರುತ್ತೆ, ಅದನ್ನು ಕೂಡ ತೆಗೆಸ್ಕೊಡ್ರಿ. ಓಕೆ, ಈಗ ಕಾಸ್ಟ್ ಇನ್ಕಮ್ ಆತ. ಇನ್ನಿದಾದ್ಮೇಲೆ ಇದು PUC ಮೇಲೆ ಇರುವ ಕಾರಣ ನಿಮ್ದು PUC ಇದ್ದರೆ PUC ದಾಖಲಾತಿ ಬೇಕು, ಸಾರಿ ಮಾರ್ಕ್ಸ್ ಕಾರ್ಡ್ ಬೇಕು. ಅದೇ ರೀತಿ ಡಿಪ್ಲೊಮಾ ಇದ್ರೆ ಡಿಪ್ಲೊಮಾದ್ ಬೇಕು, ITI ಇದ್ರೆ ITI ಇದ್ರೆ ಕಂಪಲ್ಸರಿ. ITI ಇದ್ರೆ ಕಂಪಲ್ಸರಿ ಏನೈತಲ್ಲ ನಿಮ್ದು NIS ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕ್ರಿ. ಅರ್ಜಿ ಸಲ್ಲಿಸೋಕೆ ಕೇಳಂಗಿಲ್ಲ, ಬಟ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ದಾಗ ಬೇಕಾಗ್ತದ. ಓಕೆ, ಈಗ ಏನಾಯ್ತು, ಈಗ ಸ್ಟಡಿ ಮುಗೀತು. ಇನ್ನಿದಾದ್ಮೇಲೆ ಕನ್ನಡ ಮಾಧ್ಯಮ ಅಂತ ಬರುತ್ತ. ಮೀಸಲಾತಿ ರೀ, ನಿಮ್ದಿತ್ತಂದ್ರ ತೆಗ್ಸೋರಿ, ಇಲ್ಲ ಅಂದ್ರ ಹಂಗ ಡೈರೆಕ್ಟ್ ಆಗಿ ಹಾಕ್ರಿ. ಗ್ರಾಮೀಣ ಬರುತ್ತ. ಇವೇನೈತಲ್ರಿ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಏನೈತಲ್ಲ, ನೀವು 1ರಿಂದ 10ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಕಲ್ತಿದ್ರ ಕನ್ನಡ ಸಿಗುತ್ತೆ ನಿಮ್ ಕನ್ನಡ ಮಾಧ್ಯಮ. ಗ್ರಾಮೀಣ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಯಲ್ಲಿ ನೀವೇನಾದ್ರೂ 1ರಿಂದ 10ನೇ ತರಗತಿವರೆಗೂ ನಿಮ್ಮ ಶಿಕ್ಷಣ ಕಲ್ತಿದ್ರ ಮಾತ್ರ ಇದು ಸಿಗ್ತದ. ಇವು ನಿಮ್ದು ಬರ್ತಿತ್ತಪ್ಪ ಅಂದ್ರ ಅದರಲ್ಲಿ ನೀವು ಎಲಿಜಿಬಲ್ ಇದ್ರ ಇವತ್ತ ತೆಗಿಸ್ಕೊಡ್ರಿ. 1 to 10th ವರೆಗೂ ಕೂಡ ನಿಮ್ದು ಬರ್ಬೇಕು ನಿಮ್ದು ಹೈಸ್ಕೂಲ್ ಮತ್ತು ಪ್ರೈಮರಿಯಾಗ. ನೆಕ್ಸ್ಟ್ ಇದಕ್ಕೆ ಕಂಪಲ್ಸರಿ BO ಸಿಗ್ನೇಚರ್ ಆದ್ರ ಮಾತ್ರ ಅದು ವ್ಯಾಲಿಡ್. ಓಕೆ, ಈಗ ಕನ್ನಡ ಮಾಧ್ಯಮ ಗ್ರಾಮೀಣ ಆಯ್ತು. ಇದಾದ ನಂತರ ಮುಳುಗಡೆ ಪ್ರಮಾಣ ಪತ್ರ, ಇದು ಕೂಡ ಇದ್ರೆ ಮಾತ್ರ ಇದು PDP ಅಂತ ಕರೀತಾರ. ಇದು ಏನೈತಲ್ರಿ, ಅತ್ಯಂತ ಕಡಿಮೆ ಕಟಾಪ್ ನಿಲ್ಬೇಕಂದ್ರೆ ಇದರ ಪಾತ್ರ ತುಂಬಾ ಜಾಸ್ತಿ ಐತ್ರಿ. ನಿಮ್ ಆಲ್ಮೋಸ್ಟ್ ಎಲ್ಲ ಬಾಗಲಕೋಟೆ ಜಿಲ್ಲೆಯವರು ಎಲ್ಲರೂ ಮುಳುಗಡೆ ಪ್ರದೇಶದವ್ರ ಅದಿರಿ. ಇದು ಮುಳುಗಡೆ ಬರ್ತದ ನಿಮ್ಗ. ನಾ ಆಲ್ರೆಡಿ ಲಾಸ್ಟ್ ಟೈಮ್ ಕೂಡ ಹೇಳಿದೆ, ಒಂದ್ 15ರಿಂದ 20 ದಿವಸ ಒಳಗ ಅಪ್ಲಿಕೇಶನ್ ಕೊಡ್ರಿ, 1 ತಿಂಗಳದಾಗ ಮುಳುಗಡೆ ಪ್ರಮಾಣ ಪತ್ರ ಬರ್ತದ ಅಂತೇಳಿ. ಯಾರೆಲ್ಲ ತೆಗ್ಸಿರ್ ನೋಡ್ರಿ, ಈಗ ನಿಮ್ದು ಕಡಿಮೆ ಕಟಾಪ್ದಾಗ ನೀವು ಸೆಲೆಕ್ಷನ್ ಹಾಕಿರಿ. ತೆಗ್ಸಿಲ್ಲಪ್ಪ ಅಂದ್ರ ನಿಮ್ದು ಮುಳುಗಡೆ ಪ್ರಮಾಣ ಪತ್ರ ಬರ್ತಿತ್ತಂದ್ರು ಕೂಡ ತೆಗ್ಸಿಲ್ಲಪ್ಪ ಅಂದ್ರ ನಿಮ್ಮಂತ ಹುಚ್ಚರ ಈ ಜಗತ್ನ್ಯಾಗ ಹುಕ್ಕಾಡ್ಕೊಂಡ್ ಬಂದ್ರು ಯಾರು ಸಿಗಂಗಿಲ್ಲ. ಓಕೆ, ಇದು PDP ಯಾರ್ಯಾರಿಗೆಲ್ಲ ಬರುತ್ತ ಅಂತ ಅಭ್ಯರ್ಥಿಗಳು ಮಾತ್ರ. ಇದು ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂದ್ರೆ ಆಲ್ಮಟ್ಟಿ ಹಿಂದಿನ ನೀರಿನಲ್ಲಿ ಮುಳುಗಡೆ ಆಗಿರುವ ಮತ್ತೆ ಮುಂದಿನ ನೀರಿನಲ್ಲಿ ಕೂಡ ಮುಳುಗಡೆ ಆಗಿರುವ ಒಂದಿಷ್ಟು ಹಳ್ಳಿಗಳಿಗೆ ಇದು ಸಿಗ್ತೈತಿ. ಆಲ್ರೆಡಿ ಗೊತ್ತೈತಿ, ಅವ್ರು ತಗ್ಸೊಂದವ್ರಿಗೆ ಗೊತ್ತಿರುತ್ತ. ಇನ್ನಿದಾದ ಮೇಲೆ ಅಂಗವಿಕಲ ಅಭ್ಯರ್ಥಿ, ಇದು ಪೊಲೀಸ್ ಕಾನ್ಸ್ಟೇಬಲ್ ಒಳಗ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಮೀಸಲಾತಿಗಳು ಇರುವುದಿಲ್ಲ. ಇನ್ನ ಉಳಿದ ಕ್ಯಾಟಗರಿ ಇದ್ರೊಳಗೆ ಬರುತ್ತೆ SDFD ಒಳಗ ನಿಮ್ ಕ್ಯಾಟಗರಿ ಒಳಗೆ ಇರ್ತಾವು, ಅವಾಗ ಕೂಡ ಅಪ್ಲಿಕೇಶನ್ ಹಾಕೋಬಹುದು. ಮಾಜಿ ಸೈನಿಕರ ಕಡೆ ಅವ್ರ ಕಡೆ ಒಂದು ಮಾಜಿ ಸೈನಿಕರಂತ ಇರುತ್ತ. ಬಟ್ ನೀವು SSC GD ಒಳಗೆ ನೀವೇನಾದ್ರೂ ಸೆಲೆಕ್ಷನ್ ಆಗಿ ಹೋಗಿದ್ರಂದ್ರ ನಿಮ್ಗೆ ಮಾಜಿ ಸೈನಿಕರು ಬರುವುದಿಲ್ಲ. ಇದು ನಿಮ್ಗೆ ನೆನಪಿರ್ಲಿ.
ಆರ್ಮಿ ಒಳಗ ಮೊದಲ 14 ವರ್ಷ 15ರಿಂದ 17 ವರ್ಷ 20 ವರ್ಷ ಏನ್ ಮಾಡಿರ್ತಾರಲ್ಲ ಅಂತವ್ರಿಗೆ ಮಾತ್ರ ಇದು ಮಾಜಿ ಸೈನಿಕದ್ದು ಪ್ರಮಾಣ ಪತ್ರ ಸಿಗ್ತದ. ನೋಡಿದ್ರಲ್ಲ ಇವೆಲ್ಲ ಕೂಡ ನಿಮ್ದು ದಾಖಲಾತಿ. ಇನ್ನೊಂದ್ ಸಾರಿ ಹೇಳ್ತೀನಿ, ಬರ್ದಿಟ್ಕೊಂಡ್ಬಿಡ್ರಿ. ಮೊದಲಿಗೆ SSLC ಮಾರ್ಕ್ಸ್ ಕಾರ್ಡ್ ರೀ, ಪ್ಲಸ್ PUC ITI ಅದೇನ್ ನೀವು ಕಲ್ತಿರ್ತಾರಲ್ಲ ಅದು ಮಾರ್ಕ್ಸ್ ಕಾರ್ಡ್ ಬೇಕು. ಇದು ಒಂದು ಆಧಾರ್ ಕಾರ್ಡ್, ಇದು ಕೂಡ ಮುಖ್ಯವಾಗಿರ್ತದ. ಇನ್ನ ಇದಾದ ಮೇಲೆ ಇದು ಪುರುಷ ಅಭ್ಯರ್ಥಿಗಳಿಗೆ, ಮಹಿಳಾ ಅಭ್ಯರ್ಥಿಗಳು ಸ್ವಲ್ಪ ಚೇಂಜ್ ಆಗುತ್ತಾ. ಲೇಡೀಸ್ ಏನೈತಿಲ್ಲ ಸ್ವಲ್ಪ ಮ್ಯಾರೇಜ್ ಆದ್ಮೇಲೆ ಸ್ವಲ್ಪ ಇವರಿಗೆ ಬದಲಾವಣೆ ಆಗಿರ್ತದ. ಅಲ್ಲಿ ಯಾವುದೇ ರೀತಿಯ ತೊಂದರೆ ಬೇಕಿಲ್ಲ. ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮ್ಯಾರಿಡ್ ಅಂತ ಹಾಕಿದ್ರಿಂದ ಮೊದಲನೇ ನಿಮ್ದು ಆಧಾರ್ ಕಾರ್ಡ್ ಅಂದ್ರೆ ಮೊದಲನೇ ಯಾವ ರೀತಿ ನೇಮ್ ಇತ್ತು, ಎರಡನೇದಾಗಿ ಅಂದ್ರೆ ಮದುವೆ ಆದ್ಮೇಲೆ ಆಫ್ಟರ್ ಯಾವ ರೀತಿ ನೇಮ್ ಇತ್ತು ಅಂತ ಅಲ್ಲಿ ಆಪ್ಷನ್ ಇರುತ್ತೆ. ಅದನ್ನ ಕೇಳಿದಾಗ ಹಾಕಿದ್ರಲ್ಲಿ ಯಾವುದೇ ರೀತಿ ತೊಂದರೆ ನಿಮ್ದು ಆಗಂಗಿಲ್ಲ. ಆಯ್ತು. ನಿಮ್ ಕಡೆ ಒಂದು ಆಲ್ರೆಡಿ ಏನಿರುತ್ತೆ ಪ್ರೂಫ್ ಇರುತ್ತೆ, ಅಂದ್ರೆ ಮ್ಯಾರಿಡ್ ಆಗಿರ್ತೀರಿ. ಒಂದ್ಸಾರಿ ಒಂದಿಷ್ಟು ಲೇಡೀಸ್ ಏನಿರುತ್ತೆ ಹೆಸರು ಚೇಂಜ್ ಆಗಿರುತ್ತೆ, ಅದನ್ನ ನಿನ್ನೆ ತಾನೇ ಒಂದಿಬ್ಬರು ಕೇಳಿದ್ರೆ ಅದಕ್ಕಾಗಿ ಈ ವಿಡಿಯೋದಲ್ಲಿ ಎಲ್ಲ ಕೂಡ ಕ್ಲಿಯರ್ ಮಾಡಿ. ಓಕೆ, ಈಗ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್ ಆಯ್ತು. ಜಾತಿ ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ. ಇನ್ನ ಸಿಗ್ನೇಚರ್ ಬೇಕಾದ್ರೆ ನಿಮ್ದು ಲೈವ್ ಹಾಕಿರಿ ಸಿಗ್ನೇಚರ್ ಕೂಡ ಆಗತ್ತ. ಒಂದು ಫೋಟೋ ಬೇಕು. ಇನ್ನ ಉಳಿದಿದ್ದು ಕನ್ನಡ ಮಾಧ್ಯಮ ಗ್ರಾಮೀಣ ಇತ್ತಂದ್ರ ಅದನ್ನ ತಗೊಂಡ್ ಹೋಗ್ರಿ. ಅದ್ರ ಜೊತೆಗೆ PDP ಇದ್ರೆ ತಗೊಂಡ್ರಿ. ಒಂದು ಯಾವ್ದೋ ಒಂದು ಮೀಸಲಾತಿ ಇತ್ತಪ್ಪ ಅಂದ್ರ ಮಿಸ್ ಮಾಡದ ತಗೊಂಡ್ರಿ. ಇನ್ನ ಒಂದ್ ತಿಂಗಳ ಟೈಮ್ ಐತಿ. ಜಾತಿ ಆದಾಯ ಪ್ರಮಾಣ ಪತ್ರ ಆಲ್ಮೋಸ್ಟ್ 8ರಿಂದ 10 ದಿನದ ಒಳಗ ಬರುತ್ತಾ, ವಿತ್ ಸೂಟಿನ ಬಿಟ್ಟು ಗೌರ್ಮೆಂಟ್ ಹಾಲಿಡೇ ಬಿಟ್ಟು 8ರಿಂದ 10 ದಿವಸದಾಗ ಬರುತ್ತಾ. ಆದಷ್ಟು ಹೋಗಿ ತಗ್ಸೋರಿ. ನಿಮಗೇನಾದ್ರೂ ಈ ಸಾರಿ ಅಪ್ಲಿಕೇಶನ್ ಏನಾದ್ರು ಹಾಕೋಬೇಕಿತ್ತಪ್ಪ ಅಂದ್ರ ನಾವೇ ನಿಮ್ಗೆ ಅರ್ಜಿ ಕೂಡ ಸಲ್ಲಿಸ್ಕೊಡ್ತೀವಿ. ಆದಷ್ಟು ಕೆಳಗಡೆ ಕೊಟ್ಟಿರೋ ಗ್ರೂಪಿಗೆ ಜಾಯಿನ್ ಆಗಿ. ನಮ್ದು ವಾಟ್ಸಪ್ ಗ್ರೂಪ್ ಐತ್ರಿ, ಆಲ್ರೆಡಿ ಗ್ರೂಪ್ ಹೆಸರು ಕೂಡ ಐತಿ. ಅರ್ಜಿ ಸಲ್ಲಿಸಲು ಗ್ರೂಪ್ ಹೆಸರು ಇನ್ನ ಮಾಡಿಲ್ಲ, ಹೆಸರು ಗ್ರೂಪ್ ಅಂತೂ ಕ್ರಿಯೇಟ್ ಮಾಡಿದೈತಿ. ಗ್ರೂಪಿಗೆ ಜಾಯಿನ್ ಆಗಿರೋ ಲಿಂಕ್ ಕೂಡ ನಿಮ್ಗೆ ಕಳಿಸ್ತೀನಿ. ನಮ್ದು ಟೆಲಿಗ್ರಾಮ್ ಗ್ರೂಪ್ ದಾಗೂ ಕೂಡ ಲಿಂಕ್ ಕಳಿಸಿರ್ತೀನಿ. ನಮ್ದು ಬೇರೆ ಐತೆ ಡೈಲಿ ಜಾಬ್ ಅಪ್ಡೇಟ್ ಬೇಕಂದ್ರೆ ಅದು ಗ್ರೂಪ್ ಬೇರೆ ಐತಿ. ಇದೇನೈತಲ್ಲ ಕೇವಲ ಅರ್ಜಿ ಸಲ್ಲಿಸ್ಬೇಕಂದ್ರ ಹೊಸ ಗ್ರೂಪ್ ಐತಿ. ಓಕೆ, ಅದು ಗ್ರೂಪ್ ಹೆಸರ ಮೊದಲ ಕಳಿಸಿರ್ತೀನಿ, ಮತ್ತೆ ಕಮೆಂಟ್ ಅಲ್ಲಿ ಕೂಡ ಪಿನ್ ಮಾಡಿರ್ತೈತಿ. ಹೋಗಿ ಜಾಯಿನ್ ಆಗಿ ನೀವು ಕೂಡ ನಿಮ್ದು ಡಾಕ್ಯುಮೆಂಟ್ಸ್ ಅನ್ನ ಕಳಿಸಿ ನೀವು ಕೂಡ ಅಪ್ಲಿಕೇಶನ್ ಹಾಕೋಬಹುದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದೆ ಸಿಗೋಣ. ಶುಭ ದಿನ.